ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ ಜ್ವಾಲಾಮುಖಿಯಂತೆ ವಿಸ್ಫೋಟಿಸ್ತಾ ಇದೆ. ಇದರ ಪರಿಣಾಮ ಯಾರ ಮೇಲೆ ಆಗ್ತಾ ಇದೆ? ಕಾಂಗ್ರೆಸ್ ಹೈಕಮಾಂಡ್ ಮೇಲೆ. ಪ್ರತಿ ರಾಜ್ಯದ ನಾಯಕರು ಇದೇ ವಿಚಾರವನ್ನು ಚರ್ಚೆ ಮಾಡ್ತಿದ್ದಾರೆ. ನಾಟಕ ಯಾವಾಗ ಮುಗಿಯುತ್ತೆ ಅಂತ ಕೇಳ್ತಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಅಧಿಕಾರದ ಫೈಟ್ ಜೋರು. ಒಡಲಾಳದ ಕಷ್ಟಗಳು ಇಬ್ಬರಿಗೂ ಇದೆ. ಸಂಧಾನ ಕೈಬಿಟ್ಟು ದೆಹಲಿ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆರಳು ತೋರಿಸಿದ್ದಾರೆ. ಅಸ್ಲಿ ಬಾಸ್ ಅಲ್ಲಿದ್ದಾರೆ, ಅವ್ರು ಸರಿ ಮಾಡ್ತಾರೆ ಅಂತ. ರಾಹುಲ್ ಮತ್ತು ಸೋನಿಯಾ ಸಮ್ಮುಖದಲ್ಲಿ ಸಂಧಾನ ಆಗುತ್ತೆ ಅಂತ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಸಂಧಾನದಲ್ಲಿ ಯಾರ ಕೈ ಮೇಲಾಗುತ್ತೆ? ಬಿಕಾಸ್ ಇಬ್ಬರಿಗೂ ತಮ್ಮದೇ ಆದಂತಹ ಅಭಿಪ್ರಾಯಗಳಿದೆ, ವೈಯಕ್ತಿಕ ಅಭಿಪ್ರಾಯಗಳಿದೆ. ಶಾಸಕರ ಬೆಂಬಲದಿಂದ ನಿರ್ಧಾರ ಆಗುತ್ತೆ ಅನ್ನೋ ಸಂದೇಶವನ್ನ ರವಾನಿಸ್ತಾರಾ? ಆ ಹಂತಕ್ಕೆ ಹೋಗುತ್ತಾ ಇದು? ಪ್ರಶ್ನೆ ಇದೆ. ಶಾಸಕರು ಯಾರ ಜೊತೆಗೆ ಸಪೋರ್ಟ್ ಆಗಿ ನಿಲ್ತಾರೆ, ಅವ್ರಿಗೆ ನಮ್ದು ಕೂಡ ಕೃಪಾ ಕಟಾಕ್ಷ ಇರುತ್ತೆ ಅಂತ ತೋರಿಸ್ತಾರಾ? ಬೇರೆ ಏನಾದರೂ ಫಾರ್ಮುಲಾವನ್ನ ಇನ್ವೆಂಟ್ ಮಾಡ್ತಾರಾ? ಇದು ಪ್ರಶ್ನೆ. ಇಲ್ಲಿ ತನಕ ಕಾಂಗ್ರೆಸ್ ಯಾವಾಗ ಎಕ್ಸ್ಪೆರಿಮೆಂಟ್ ಅನ್ನು ಮಾಡೋದಕ್ಕೆ ಹೋಗಿದೆ, ಕೈ ಸುಟ್ಕೊಂಡಿರುವಂತಹ ಇತಿಹಾಸ ರಾಜ್ಯದಲ್ಲೇ ಸಿಗುತ್ತೆ. ನಿಜಲಿಂಗಪ್ಪ ಅವರ ಕಾಲದಿಂದ ಹಿಡಿದು ಸಿದ್ದರಾಮಯ್ಯ ಅವರ ಕಾಲದ ತನಕ ಎಷ್ಟು ಬೇಕಾದಷ್ಟು ಎಕ್ಸಾಂಪಲ್ಗಳನ್ನು ಹೈಕಮಾಂಡ್ ನೋಡಿದೆ. ಹೀಗಾಗಿ ಏನು ಡಿಸಿಷನ್ ತಗೊಳ್ಳೋದು ಅನ್ನೋದು ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಸಂದರ್ಭ ಸಮಯದಲ್ಲಿ ಹೈಕಮಾಂಡ್ ಸಿಕ್ಕಾಕೊಂಡಿದೆ. ಅಡ್ಗೋಡೆ ಮೇಲೆ ದೀಪ ಇಟ್ಟು ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ರೂ ಆಗಲ್ಲ, ಒಪ್ಪಲ್ಲ. ಇನ್ನೊಂದು ಬಣ್ಣದವರು ಒಪ್ಪಲ್ಲ. ಆಮೇಲೆ ಸಮುದಾಯದ ಕಾರ್ಡ್ಗಳೆಲ್ಲ ಈಗ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸಮುದಾಯದ ಕಾರ್ಡ್ಗಳು ಯಾವಾಗ ಪ್ಲೇ ಆಗುತ್ತೆ? ಅದು ಆಯುಧಾಗಾರದಲ್ಲಿರುವಂತಹ ಬ್ರಹ್ಮಾಸ್ತ್ರ, ಅದನ್ನೇ ಆಚೆಗಡೆ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ವಾಟ್ ವಿಲ್ ಬಿ ಹೈಕಮಾಂಡ್ಸ್ ಡಿಸಿಷನ್ ಅನ್ನೋದು ಪ್ರಶ್ನೆ. ಇಬ್ಬರನ್ನ ಕರೆಸಿ ಮತ್ತೊಮ್ಮೆ ಸೊಲ್ಯೂಷನನ್ನು ತಗೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಫೇಲ್ ಆಗುತ್ತಾ ಹ್ಯಾಂಡಲ್ ಮಾಡೋದಕ್ಕೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಧಗಧಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ದೆಹಲಿ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ಕ್ಲೈಮ್ ಏನು? ಹಾಗಾದ್ರೆ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದೇನೆ. ಸಿಎಂ ಇತ್ಯರ್ಥ ಆಗುವ ವಿಷಯ ಬಂಡಾಯದ ಪ್ರಕ್ರಿಯೆ ಮಾಡಿದ್ದು ಡಿಕೆಶಿ. ಶಾಸಕರನ್ನ ದೆಹಲಿ ಕಳಿಸುವ ಮೂಲಕ ಭಿನ್ನಮತದ ಚಟುವಟಿಕೆಯನ್ನ ಮಾಡಿದ್ದು ಡಿಕೆಶಿ. ಶಾಸಕರನ್ನ ದೆಹಲಿ ಕಳಿಸಿ ಭಿನ್ನಮತ ತೋರಿಸುವಂತಹ ಅವಶ್ಯಕತೆ ಇರಲಿಲ್ಲ. ಭಿನ್ನಮತೀಯ ಚಟುವಟಿಕೆಯನ್ನ ಮಾಡಿ ನನ್ನನ್ನ ಸುಮ್ಮನಿರಿ ಅಂದ್ರೆ ಹೆಂಗೆ ಅಂತ ಹೇಳಿ ಕ್ಲೈಮ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅಧಿವೇಶನ ಬಜೆಟ್ ಮುಗಿಯುವವರೆಗೂ ಈ ಚರ್ಚೆ ಬೇಡ, ಈ ಬಗ್ಗೆ ನಿರ್ಧಾರ ಆಗಲಿ, ಶಾಸಕರ ಅಭಿಪ್ರಾಯವನ್ನು ನೀವು ಸಂಗ್ರಹ ಮಾಡಿ. ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ವಿಚಾರಗಳನ್ನು ಕೂಡ ಕ್ಲೈಮ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಅಷ್ಟು ಸುಲಭಕ್ಕೆ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಗ್ಗೋದಕ್ಕೆ ರೆಡಿ ಇಲ್ಲ. ಈಗ ಪರಿಸ್ಥಿತಿ ಏನಾಗುತ್ತೆ? ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಈ ಪರಿಸ್ಥಿತಿಯನ್ನು ಹೇಗೆ ಸುಧಾರಿಸುವಂತಹ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ, ಸೋನಿಯಾ ಗಾಂಧಿ ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಸೆಷನ್ನು ಬಜೆಟ್ಟು ಅಂತ ಹೋದರೆ ನೆಕ್ಸ್ಟು ಕೇರಳ ತಮಿಳುನಾಡು ಎಲೆಕ್ಷನ್ಗಳು ಬರ್ತವೆ. ಕರ್ನಾಟಕದಲ್ಲಾಗುವಂತಹ ಈ ಬದಲಾವಣೆಗಳು, ಈ ಬೆಳವಣಿಗೆಗಳು ಆ ರಾಜ್ಯಗಳ ಚುನಾವಣೆ ಮೇಲೆ ಪರಿಣಾಮ ಬೀರುವಂತಹ ಚಾನ್ಸಸ್ ಇರುತ್ತೆ. ಸೊ ಡಿ ಕೆ ಶಿವಕುಮಾರ್ಗೆ ಅದು ಗೊತ್ತಾಗ್ಬಿಟ್ಟಿದೆ. ಒಂದು ವಿಚಾರನ ಹೇಳಿದ್ದಾರೆ, ಅಹಿಂದ ನಾಯಕನನ್ನ ಕೆಳಗಿಳಿಸಿದ್ರೆ ಪಕ್ಷ ಕ್ಲಾಸು ಅಂತ ಕೆಲವರು ವಾದ ಮಂಡಿಸ್ತಾ ಇದಾರಲ್ಲ. ಹಾಗಾದ್ರೆ ನಾನು ಅಹಿಂದ ವರ್ಗದಿಂದ ಬಂದವ, ನನಗೆ ಯಾಕೆ ರಾಜಸ್ಥಾನದಲ್ಲಿ ನೀವು ಅಧಿಕಾರ ಕೊಡ್ಲಿಲ್ಲ? ಅಲ್ಲೊಂದು ಫಾರ್ಮುಲಾ ಇಲ್ಲೊಂದು ಫಾರ್ಮುಲಾ ಹೆಂಗ್ ನೀವು ತಗೊಳ್ಳೋದು ಅಂತ ಹೇಳಿ ಬೇರೆ ರಾಜ್ಯದ ನಾಯಕರು ಮಾತಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಈಗ ಹೈಕಮಾಂಡ್ ಮೇಲೆ ಎಲ್ಲವೂ ಕೂಡ ನಿಂತಿರುವಂಥದ್ದು, ಬಟ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಇದೆ. ಇವತ್ತಿನ ಮೀಟಿಂಗ್ನಲ್ಲಿ ಕೇವಲ ಸಮಾಲೋಚನೆಗಷ್ಟೇ ಸೀಮಿತವಾಗುತ್ತೋ ಅಥವಾ ಏನಾದರೂ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಸದ್ಯದರಲ್ಲೇ ಕಾಣಿಸುತ್ತೋ, ಹೇಗೆ ಅಂಥೇಳಿ? ಪ್ರೇಮ್, ಒಂದು ದೆಹಲಿ ಮಟ್ಟದಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು, ಅಲ್ಲಿ ನಿರ್ಧಾರಗಳನ್ನ ಮಾಡಿ ಬಹುಶಃ ಸಿಎಂ ಮತ್ತೆ ಡಿಸಿಎಂ ಅವರನ್ನ ದೆಹಲಿಗೆ ಕರೆಸಿ ಒಂದು ಸಂಧಾನ ಸಭೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕೂಡ ಈ ಒಂದು ಸಮಸ್ಯೆಗಳು ಇತ್ಯರ್ಥ ಆಗಲ್ಲ ಅನ್ನುವಂಥದ್ದು ಸ್ಪಷ್ಟ. ದೆಹಲಿಗೆ ಇಬ್ಬರು ನಾಯಕರು ಹೋದ ಬಳಿಕ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಅದು ಕೂಡ ಸಿದ್ದರಾಮಯ್ಯವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಅಧಿಕಾರದ ಹಸ್ತಾಂತರ ವಿಚಾರಗಳು ಚರ್ಚೆ ಆಗಬೇಕಾಗಿರುವಂತದ್ದು ಹೈಕಮಾಂಡ್ ಅಂಗಳದಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿಯಾಗಿ ಭಿನ್ನಮತೀಯ ಚಟುವಟಿಕೆಗೆ ಕಾರಣ ಆದ್ರು. ದೆಹಲಿಗೆ ಶಾಸಕರನ್ನ ಕರೆಸಿ ಪೆರೇಡ್ ಮಾಡಿಸುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದ್ರು. ಅವರೇ ಭಿನ್ನಮತ ಚಟುವಟಿಕೆಯನ್ನು ಮಾಡಿ ನನ್ನ ಸುಮ್ಮನೆ ಇರಿ ಅನ್ನುವಂತಹ ಮಾತುಗಳು ಹೇಳೋದು ಎಷ್ಟು ಸರಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತುಗಳು. ಅದರ ಮುಂದುವರೆದ ಭಾಗವಾಗಿ ಶಾಸಕರ ಅಭಿಪ್ರಾಯವನ್ನಾದ್ರೂ ಏನು ಸಂಗ್ರಹ ಮಾಡಿ ಅನ್ನುವಂತಹ ಆಟಕ್ಕೆ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರು ಬೀಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ, ಈಗಲೂ ಕೂಡ ಶಾಸಕರು ನನ್ನ ಪರವಾಗಿ ಹೆಚ್ಚಾಗಿದ್ದಾರೆ ಅನ್ನುವಂಥದ್ದು. ಆ ಕ್ಲೈಮ್ ಮಾಡಿದ್ರೆ ಶಾಸಕರ ಅಭಿಪ್ರಾಯದ ಮೇಲೆ ನಡೀಲಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಒಂದು ಮಾತುಗಳು. ಇನ್ನೊಂದು, ಸದ್ಯಕ್ಕೆ ಈಗ ಚರ್ಚೆ ಬೇಡ, ಅಧಿವೇಶನ ಇದೆ, ಅದು ಮುಗಿಲಿ, ಅದೇ ರೀತಿಯಾಗಿ ಬಜೆಟ್ ಮುಗಿಲಿ, ಅದಾದ ನಂತರ ಇದೆಲ್ಲವೂ ಇತ್ಯರ್ಥ ಆಗ್ಲಿ ಅನ್ನುವಂತಹ ಮಾತುಕತೆಯನ್ನು ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಇಡಬಹುದು. ಅಂತಿಮವಾಗಿ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಒಂದಂತೂ ಸ್ಪಷ್ಟ, ಇಬ್ಬರನ್ನು ದೆಹಲಿಗೆ ಕರೆದ ಬಳಿಕವೇ, ಅಲ್ಲಿ ಸಂಧಾನ ಆದ ಬಳಿಕವೇ ಎಲ್ಲಾ ಗೊಂದಲಗಳಿಗೆ ಇತ್ಯರ್ಥ ಆಗೋದು ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು. ಪ್ರೇಮ್. ಶ್ರೀನಿವಾಸ್, ಹೈಕಮಾಂಡ್ಗಿರುವಂತಹ ಅತಿ ದೊಡ್ಡ ಭಯ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ರಾಜಕಾರಣ. ಹಿಂದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಯಾವ ಪುಸ್ತಕವನ್ನು ಹಿಡಿದು ರಾಜಕಾರಣವನ್ನು ಮಾಡಿದ್ರು, ಒಕ್ಕಲಿಗ ಸಮುದಾಯ ಅಂತ ಹೇಳಿ, ಅದೇ ಪುಸ್ತಕದ ಹಾಳೆಯನ್ನು ತಂದು ಡಿ ಕೆ ಶಿವಕುಮಾರ್ ಅವರು ಕೂಡ ದಾಳವನ್ನು ಪ್ರಯೋಗ ಮಾಡ್ತಿದ್ದಾರೆ. ಇದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಉಳಿದಿದೆಯಾ ಹೈಕಮಾಂಡ್ಗೆ? ಒಂದು ಮಮತಾ, ಈಗ ಹೈಕಮಾಂಡ್ ಇರುವಂತಹ ಸಂಕಷ್ಟವೇ ಅದು. ಈಗ ನೇರವಾಗಿ ಒಕ್ಕಲಿಗ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿರೋದ್ರಿಂದ ಒಂದ್ ವೇಳೆ ಅಧಿಕಾರ ಕೊಡದೆ ಹೋದ್ರೆ ದೊಡ್ಡ ಸಮುದಾಯ ಒಕ್ಕಲಿಗ ಸಮುದಾಯವನ್ನ ಹೆದರಾಕೊಳ್ಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಒಂದ್ ವೇಳೆ ಆ ಸಮುದಾಯಕ್ಕೆ ಕೊಟ್ರೆ, ಡಿ ಕೆ ಶಿವಕುಮಾರ್ ಅವ್ರು ಕೊಟ್ರೆ ಅಹಿಂದ ವರ್ಗ ಸಿದ್ದರಾಮಯ್ಯನವರ ಹಿಂದೆ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯನವರನ್ನ ಒಪ್ಪಿಸದೆ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಸಹಜವಾಗಿ ಅಹಿಂದ ಮತಗಳು ಕಾಂಗ್ರೆಸ್ನಿಂದ ಹಿಂದೆ ಹೋಗ್ಬೋದು ಅನ್ನುವಂತ ಆತಂಕ ಇದೆ. ಹೀಗಾಗಿನೇ ಸಂಕಷ್ಟ ಇರುವಂತದ್ದು ಹೈಕಮಾಂಡ್ಗೆ. ನಾವು ಈ ಹಿನ್ನೆಲೆಯಲ್ಲಿನೇ ಹೈಕಮಾಂಡ್ ಇಬ್ಬರಿಗೂ ಒಪ್ಪಿತವಾದಂತಹ ಸಂಧಾನವನ್ನ ಮಾಡಬೇಕಾಗತ್ತೆ. ಅದು ಯಾವುದು ಅನ್ನುವಂಥದ್ದನ್ನ ಹೈಕಮಾಂಡ್ ಕಂಡುಹಿಡಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅವ್ರಿಗೆ ಕೊಟ್ಟರು ಸಮಸ್ಯೆ, ಇವ್ರನ್ನ ಬಿಟ್ಟರು ಸಮಸ್ಯೆ ಅನ್ನುವಂತ ಪರಿಸ್ಥಿತಿ ಇರೋದ್ರಿಂದ ಹೈಕಮಾಂಡ್ಗೆ ಇರುವಂತ ದೊಡ್ಡ ಚಾಲೆಂಜ್ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್. ತಕ್ಷಣದ ಪರಿಣಾಮಗಳನ್ನು ನಿಭಾಯಿಸುವ ಚಾಕಚಕ್ಯತೆ ಹೈಕಮಾಂಡ್ಗೆ ಉಳಿದಿದೆಯಾ ಇಲ್ವಾ ಅನ್ನೋದು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾ ಗೊತ್ತಾಗುತ್ತೆ. ಒಂದು ಆರ್ಗನೈಸ್ಡ್ ಸೊಲ್ಯೂಷನ್ ಅಂತೂ ಬೇಕು, ಬಟ್ ಆ ಕೆಪಾಸಿಟಿ, ಆ ಎದೆಗಾರಿಕೆಯನ್ನು ತೋರಿಸ್ತಾರಾ ಅನ್ನೋದು ಗೊತ್ತಿಲ್ಲ. ಆಮೇಲೆ ಹಿಂಗೆ ಬಿಟ್ಟರೆ ದುಷ್ಪರಿಣಾಮಗಳಾಗುತ್ತೆ. ದೂರದ ಪರಿಣಾಮಗಳನ್ನು ಹಲವು ರಾಜ್ಯಗಳಲ್ಲಿ ಎದುರಿಸಿದೆ ಹೈಕಮಾಂಡ್. ನೋಡೋಣ ಏನಾಗುತ್ತೆ ಅಂತ.